ನಿಮ್ಮ ಹೆಸರು? ರಾಮಸ್ವಾಮಿ. ನನ್ನ ವಯಸ್ಸು ಇವಾಗ 94, ಅಂದ್ರೆ 1931 ಹುಟ್ಟಿದ್ ನಾನು. 1931 ಆಯ್ತಾ. ನನಗೆ 80 ವರ್ಷದವರೆಗೂ 79, 80 ವರ್ಷವರೆಗೂ ಏನೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು. ಏನಿಲ್ಲ, ಆಸ್ಮಾ, ನೆಗಡಿ, ಕೆಮ್ಮು, ಆಯ್ತಾ, ನಡೆಯೋಕ್ಕಾಗ್ತಾ ಇರಲಿಲ್ಲ, ಸರಿಯಾಗಿ ತಿನ್ನಕ್ಕಾಗ್ತಾ ಇರಲಿಲ್ಲ, ಭಾಳ ಏನೇನೋ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಕೊಳ್ಳಿ. ನಾವು ಒಂದು ದಿವಸ ಯಾವುದೋ ಮೆಡಿಕಲ್ ಶಾಪ್ಗೆ ಹೋದೆ. ಅವರು ಈ ಅಡ್ರೆಸ್ ಕೊಟ್ಟರು, ಸರಾಕೆರೆದು. ಆವಾಗ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದು ಎದುರುಗಡೆ ಇತ್ತು ಇದು ಸರಾಕೆರೆ, ನಿಮ್ಗೆ ಗೊತ್ತಿಲ್ಲ. ಅದು ಕೊಟ್ಟರು, ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಫ್ರೀ ಟ್ರೀಟ್ಮೆಂಟು. 6 ತಿಂಗಳು ನಾನು ಮತ್ತಿಕೆರೆ ಇದ್ದಿದ್ದು ಅವಾಗ. ಇವಾಗ ನಾನು ಕೆನರಾ ಬ್ಯಾಂಕ್ ಲೇಔಟಲ್ಲಿ ಇವಾಗ ಇದ್ದೀನಿ, ನಮ್ಮ ನಗಮಲ್ಲಿ. ನಮ್ಮ ಮನೆ, ಸ್ವಂತ ಮನೆ ಮತ್ತಿಕೆರೆ ಇದ್ದೀನಿ, ಬಾಡಿಗೆ ಕೊಟ್ಬಿಟ್ಟಿದ್ದೀನಿ. ನಾನು ಮತ್ತಿಕೆರೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೆ ಬಸ್ಸಲ್ಲಿ, ಮಲ್ಲೇಶ್ವರ ಬಂದು ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೆ ಇದಕ್ಕೆ ಸೆರಕೆರೆಗೆ. ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಬರ್ತಾ ಇದ್ದೆ. ಸುಮಾರು 1 ಗಂಟೆ ಅವರು ಟ್ರೀಟ್ಮೆಂಟ್ ಕೊಡೋರು. 6 ತಿಂಗಳು ಬಂದೆ ದಿವಸ. ನನಗೆ ಅದು ನಂಬಿಕೆ ಬಂತು, ಇದರಲ್ಲಿ ನಮ್ಮ ಕಾಯಿಲೆ ವಾಸ ಆಗ್ಬೇಕಂತ ಅಂದ್ಬಿಟ್ಟು ಒಂದು ಮೆಷಿನ್ನೇ ತಗೋಬೋಣ ಅಂತ ಅಂದ್ಬಿಟ್ಟು ಆವಾಗ 1 ಲಕ್ಷ ಆವಾಗ ನಾ ತಗೊಂಡಾಗ. ಪ್ರತಿ ದಿವಸ ನಾವು ಯೂಸ್ ಮಾಡ್ತಾ ಇದ್ದೀನಿ. 1.25 ಗಂಟೆ ಕಾಲ ಹೆಚ್ಚು ಕಮ್ಮಿ ಎಲ್ಲ ಕಾಯಿಲೆನೂ ನಾನು ಅದು ವಾಸಿ ಮಾಡ್ತೇವೆ ಮೆಷಿನ್. ಅದಕ್ಕೆ ಹೀಲಿಂಗ್ ಪಾಯಿಂಟ್ಸ್ ಇದೆ, ಬಹಳ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಯಾವ ಕಾಯಿಲೆ ಹೋಗ್ಬೇಕಾದ್ರೂ ಮನುಷ್ಯನಲ್ಲಿ ಹೀಲಿಂಗ್ ಪಾಯಿಂಟ್ಸ್ ಅಂತ ಇದೆ ಪ್ರತಿಯೊಂದಕ್ಕೂ. ಇವಾಗ ನೆಗಡಿಗೆ ಇಲ್ಲಿ ಇಟ್ಕೋಬೇಕು, ಬಾಲು ಇದೆಯಲ್ಲ, ಆ ಬಾಲು, ಅದನ್ನ ನೆಗಡಿಗೆ ಒಂದೊಂದಕ್ಕೆ ಒಂದು ಜಾಗ ಇದೆ, ಆಯ್ತಾ. ಆಸ್ಮಾಗೆ ಒಂಥರ, ಪ್ರತಿಯೊಂದಕ್ಕೂ ಒಂದೊಂದು ಹೀಲಿಂಗ್ ಪಾಯಿಂಟ್ ಇದೆ. ಅಲ್ಲಿ ಮಿನಿಮಮ್ 3 ನಿಮಿಷ ಇಟ್ಕೋಬೇಕು. ಮಿನಿಮಮ್ 3 ನಿಮಿಷ, ಮ್ಯಾಕ್ಸಿಮಮ್ ನೀವು 10-15 ಎಷ್ಟು ಬೇಕಾದ್ರೆ ಇಟ್ಕೋಬೋದು. ಬಟ್ ಸಾಧಾರಣವಾಗಿ ಯಾವ ಕಾಯಿಲೆನೂ 1 ದಿವಸದಲ್ಲಿ ವಾಶ ಆಗಲ್ಲ, ಎಕ್ಸೆಪ್ಟ್ ತಲೆನೋವು ತಿಳ್ಕೊಳ್ಳಿ, ಅದು ಮಾತ್ರ ಬೇಗ ವಾಶ ಆಗ್ಬಿಡುತ್ತೆ. ಇನ್ನು ಕೆಲವೆಲ್ಲ ಭಾಳ 15 ದಿವಸ ತಗೊಳುತ್ತೆ, 1 ತಿಂಗಳು ತಗೊಳುತ್ತೆ. ಇವಾಗ ಆಸ್ಮಾ ಹೋಗ್ಬೇಕಾದ್ರೆ 6 ತಿಂಗಳು ಬೇಕಾಗುತ್ತೆ. ಈ ಥರ ಇವಾಗ ಆಸ್ಮಾ ಆಯ್ತಲ್ಲ, ನಾನು ಡೈಲಿ ಇನ್ನೇಲರ್ ತಗೋತಾ ಇದ್ದೆ. ಡೈಲಿ ಇನ್ನೇಲರ್ ತಗೋಬೇಕಾದ್ರೆ ಆಗ್ತಾ ಇದೆ, ಉಸಿರೇ ಆಗ್ತಾ ಇರಲಿಲ್ಲ. ಈ ಮೆಷಿನ್ ತಗೊಂಡ್ಮೇಲೆ ಅದ್ರಲ್ಲಿ ಎಲ್ಲಿ ಟ್ರೀಟ್ಮೆಂಟ್ ತಗೊಂಡು ಇವಾಗ 12 ವರ್ಷದಿಂದ ಆ ಇನ್ನೇಲರ್ ತಗೊಳ್ಳೋದೇ ಬಿಟ್ಟಾಯ್ತು, ತಗೊಳ್ತಾನೆ ಇಲ್ಲ. ನೀವೊಬ್ಬ ಇವಾಗ ಆಸ್ತಮಾ ಇತ್ತು, ಬಾಡಿ ಪೇನ್ ಇತ್ತು ಅಂತ ಎಲ್ಲ ಹೋಗುತ್ತೆ. ಏನೆಲ್ಲ ಮೆಡಿಸಿನ್ ತಗೊಂಡಿದ್ದೀರಾ? ಹಾಸ್ಪಿಟಲ್ಸ್ ಹೋಗಿದ್ದೀರಾ? ಬಾಡಿ ಪೇನ್ಗೆ ಅದಕ್ಕೆಲ್ಲ ಏನ ತಗೊಳ್ತಾ ಇರಲಿಲ್ಲ. ಹೆಚ್ಚಿಗೆ ಬರ್ತಾ ಇರೋದೇ ಆಸ್ತಮಾ, ನೆಗಡಿ, ಕೆಮ್ಮು, ಆಮೇಲೆ ಜ್ವರ, ನಡೆಯಕ್ಕಾಗ್ತಾ ಇರಲಿಲ್ಲ. ಈ ಥರದ ಪ್ರಾಬ್ಲಮ್ಗಳು ಎದ್ದಿದೆ ಅವಾಗ. ಅದೆಲ್ಲ ಮೆಷಿನ್ ಯೂಸ್ ಮಾಡಿದ್ಮೇಲೆ ಕಂಟ್ರೋಲ್ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಇವಾಗ ಬೆಳಿಗ್ಗೆ 5 ಕಿಲೋಮೀಟರ್ ನಡ್ತೀನಿ ನಮ್ಮ ಏರಿಯಾದಲ್ಲಿ. ಬೆಳಿಗ್ಗೆ ಸಾಯಂಕಾಲ 3 ಕಿಲೋಮೀಟರ್ ನಡೀತೀನಿ. ನಡೆಯೋಕ್ಕಾಗುತ್ತೆ, ಇಂಪಾರ್ಟೆಂಟು ನಿಮ್ಗೆ ಹೆಲ್ತ್ ಕೇಳಿ. ನಮ್ಮ ಮನೆ ಇರೋದು ಕೆನರಾ ಬ್ಯಾಂಕ್ ಲೇಔಟು, ಅಲ್ಲಿ ಬಸ್ ಫೆಸಿಲಿಟಿ ಇಲ್ಲ. ನಾವು ಈ ಕಡೆ ಎಲ್ಲ ಬರಬೇಕಾದ್ರೆ, ಮತ್ತಿಕೆರೆ ಆಗಲಿ ಮಲ್ಲೇಶ್ವರ ಆಗಲಿ ಬರ್ಬೇಕಾದ್ರೆ ನಂಜಪ್ಪ ಸರ್ಕಲ್ ಅಂತ, ವಿದ್ಯಾನಪುರಕ್ಕೆ ಹೋಗುವ ನಂಜಪ್ಪ ಸರ್ಕಲ್ ಅಂತ ಬರುತ್ತೆ. ಸುಮಾರು 3 ಕಿಲೋಮೀಟ್ರು ನಡ್ಕೊಂಡು ಬರ್ಬೇಕಲ್ಲಿಗೆ. ಅಫ್ಕೋರ್ಸ್ ನಮ್ಮ ಮೊಮ್ಮಕ್ಕಳು ಹೇಳಿದ್ರೆ ಬಿಡ್ತಾರೆ, ನಾನು ಹೇಳೋದಿಲ್ಲ ಅವರಿಗೆ, ನಡ್ಕೊಂಡು ಬಂದ್ಬಿಡ್ತೀನಿ ನಾನು. ಎನರ್ಜಿ ಕೊಟ್ಟಿದೆ ಈ ಮಿಷಿನ್, ಅಷ್ಟು ಎನರ್ಜಿ ಕೊಟ್ಟಿದೆ. ಹೌದು ತಮಾಷೆಗಲ್ಲ. ಇವಾಗ ನಾನು ಇರೋ ವಿಚಾರ ಹೇಳ್ಬಿಡ್ತೀನಿ, ಆ ಮೆಷಿನ್ ಇಲ್ಲದೆ ಇದ್ದರೆ ಯಾವತ್ತೂ ಸತ್ತೋಗ್ತಾ ಇದೆ, ಇರಲಿಲ್ಲ, ಖಂಡಿತ ಇರಲಿಲ್ಲ. ನನಗೆ ಅದರಲ್ಲಿ ಬಹಳ ಹೆಲ್ಪ್ ಮಾಡಿದೆ. ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡೆ, ಅವಾಗ ಅದು ಅನುಕೂಲ ಆಯ್ತು ನನಗೆ, ಅಷ್ಟೇ. ಅಪ್ಪ ಇವಾಗ ನೀವು ಹೇಳಿದ್ರಲ್ಲ 1 ಅವರ್ ತಗೋತೀನಿ, 1.5 ಅವರ್ ತಗೋತೀನಿ ಅಂತ. ಈಗ 1 ಅವರ್ 1.5 ಅವರ್ ಫುಲ್ ತಗೊಳ್ತೀರಪ್ಪ ನೀವು? ಏನಕ್ಕಾಗಿ 1 ಅವರ್ 1.5 ಅವರ್ ತಗೊಳ್ತೀರಾ? ಆ ಮೆಷಿನ್ ಮೇಲೆ ನೋಡ್ರೆ ಮೂವ್ ಆಗುತ್ತೆ ನೋಡಿ, ಅದ್ರಲ್ಲಿ ಎಲ್ಲ ಎಷ್ಟೋ ಕಾಯಿಲೆ ಇದು ಮಾಡ್ಬಿಡುತ್ತೆ.
ಆಮೇಲೆ ಹೊರಗಡೆ ಅದು ಒಟ್ಟು ಟೋಟಲ್ ಹೊರಗಡೆ ಬಾಲ್ಸ್ ಇದೆಯಲ್ಲ, ಹೌದು. ಆ ಬಾಲ್ಸ್ ಯೂಸ್ ಮಾಡ್ಬೇಕು, ಎಲ್ಲೆಲ್ಲಿ ಯಾವ ತರ ಯೂಸ್ ಮಾಡ್ಬೇಕು ಅದನ್ನ. ಆವಾಗ ಅದೊಂದು ಅರ್ಧ ಗಂಟೆ ಆಗುತ್ತೆ, ಅದೊಂದು 3/4 ಗಂಟೆ, ಒಂದೊಂದು 1/4 ಗಂಟೆಗೆಲ್ಲ ಒಟ್ಟು ಆಗುತ್ತೆ. ಯಾಕಂತ ಹೇಳಿದ್ರೆ ಅಪ್ಪ ಅವ್ರ ಮನೇಲಿ ಇರೋದು ನೋಡ್ಬೇಕಂದ್ರೆ 1 to 3 ಮಿಷಿನ್ ಅಂತ ಹೇಳಿ ಹೌದು, ಮಸ್ತ್ ಹೌದು. ಇದೆ ಅಲ್ವಾ, ಹೌದು. ಆ ಮಿಷಿನ್ ಇರುವಂತದ್ದು. ಹೌದೌದು. ನಾವ್ ಇಲ್ಲಿ ಹೇಳ್ತೀವಿ ಅಲ್ವಾ, ಇದು ಏನಂತ ಹೇಳಿದ್ರೆ ಟ್ರಯಲ್ ಥೆರಪಿ. ಸೊ ನಾವ್ ಹೇಳ್ತೀವಿ ರಿಯಲ್ ಥೆರಪಿ ಅಂದ್ರೆ 1 hour ತಗೊಳ್ಳೋದು, 1.5 hour ತಗೊಳ್ಳುವಾಗ ಫುಲ್ ನಮ್ಮ ಬಾಡಿಗೆ ಏನಾಗುತ್ತೆ, ಆ ರೇಸ್ ಅನ್ನೋದು ಪ್ರೊಡ್ಯೂಸ್ ಆದಾಗ ನಮ್ಮಲ್ಲಿ ಯಾವುದೇ ರೀತಿ ಒಂದು ಕಾಯಿಲೆ ಇದ್ರೂ ಸಹ ಸರಿ ಹೋಗುತ್ತೆ ಅಂತೇಳಿ 1/2 hour ತಗೊಳ್ಬೇಕಾದ್ರೆ ನಮ್ಗೆ ಸ್ವಲ್ಪ ಏನಾಗುತ್ತೆ, ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗ್ತಾ ಇರುತ್ತೆ. ಅದೇನೇ ನಾವು ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಹೋಲ್ ಬಾಡಿಗೆ ತಗೊಳ್ಳುವಾಗ 1 hour ಆಗುತ್ತೆ, 1.5 hour ತಗೊಂಡೇ ತಗೊಳುತ್ತೆ. ಅವಾಗ ಆದಷ್ಟು ಬೇಗ ಏನಾಗುತ್ತೆ ಅಂದ್ರೆ ಫಾಸ್ಟ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಈಗ 12 ವರ್ಷದಿಂದನೂ ಸಹ ಈ ಮೆಡಿಸಿನ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಬಟ್ ಹೆಲ್ತಿ ಆಗಿದ್ದಾರೆ. ಇವಾಗ ನೋಡ್ಬೇಕಂದ್ರೆ 93 ಏಜ್ ಅವ್ರು, ಅಲ್ಲಿಂದನೂ ಸಹ ಇಲ್ಲಿವರೆಗೂ 94 ಏಜ್, ಅಲ್ಲಿಂದ ಮತ್ತಿಕೇರಿಯಿಂದನೂ ಸಹ ಸರಾಕೇರಿಗೆ ನಡ್ಕೊಂಡು ಬರ್ತಾರೆ. ಅಷ್ಟು ಒಂದು ಎನರ್ಜಿ ನಮ್ಮ ಈ ಒಂದು ಜೇ ಸ್ಟೋನ್ ಕೊಟ್ಟಿದೆ. ಜೇ ಸ್ಟೋನ್ ನಿಮ್ಮದು ಆರೋಗ್ಯದ ಗುಟ್ಟೇನು? ಯಾವತ್ತು ಅವಾಗ ವೆಂಕಟೇಶ್ ನಮ್ ಜನ ಬರ್ತಿದ್ದ, ಅವಾಗ ವೆಂಕಟೇಶ್ ನಿಮ್ಗೆ ಗೊತ್ತಿನೇನೋ, ವೆಂಕಟೇಶ್ ಅಲ್ಲಿ ಬರ್ತಾ ಇದ್ದ ದಿವಸವೇ ಅಲ್ಲಿದ್ದಾಗ. ಇಲ್ಲಿ ಇವಾಗ ಬರ್ತಾ ಇಲ್ಲ ಅಂತ ಕಾಣುತ್ತೆ ಪಾಪ ಅವ್ರಿಗೆ. ಕಾಣಿದೆ ಅವ್ರನ್ನ ಯಾರು ನೆಬಸ್ಕೊತೀನಿ, ವೆಂಕಟೇಶ್ ಅವ್ರು ಕೊಟ್ಟರಲ್ಲ ನನಗೆ, ಅವರೇ ನಂಗೆ ಮೆಡಿಸಿನ್ ಕೊಟ್ಟಿದ್ದೆ. ಅಪ್ಪ ನಿಮ್ಗೆ ಅವಾಗ ಜಾಸ್ತಿ ಕಾಸ್ಟ್ ಅಂತ ಅನ್ಸ್ಲಿಲ್ವಾ? ಯಾವಾಗ ದುಡ್ಡು ಜಾಸ್ತಿ ಅನ್ಸ್ಲಿಲ್ವಾ? ಇತ್ತು ದುಡ್ಡು ಕೊಡಕ್ಕೆ ಎಷ್ಟು ಇತ್ತವಾಗ ಕೊಟ್ಟೆ ಅಷ್ಟೇ. ಅಯ್ಯೋ ಕೊಟ್ಟನ, ಅದು ತಗೊಂಡಲ್ಲ, ಅಯ್ಯೋ ಎಷ್ಟು ನನಗೆ ಇವಾಗ ನಾನು ನೆನೆಸ್ಕೊತೆ. ಅದು ಇಲ್ಲದೆ ಇದ್ರೆ ನಾನು ಎಲ್ಲರೂ ಇರ್ತಾ ಇದ್ದೆ. ನಾನು ತಮಾಷೆಗಲ್ಲ, ನಾನು ಖಂಡಿತ ನಂಗೆ ಇರಕ್ಕಾಗ್ತಾ ಇರಲಿಲ್ಲ. ಏನೇನೋ ಕಾಯಿಲೆಗಳು ಬರೋದು, ಇವು ಹೇಳಕ್ಕಾಗ್ತಾ ಇರ್ಲಿಲ್ಲ. ಅದನ್ನ ನಾನು ಅದು ಕೊಟ್ರಲ್ಲ ಅಂತ ಯಾವಾಗ್ಲೂ ನೆನೆಸ್ಕೊತೀನಿ ನಾನು. ಈಗ ಎಷ್ಟೋ ಜನ ಅಪ್ಪ ಅಮ್ಮ ಅವ್ರು ಹೇಳ್ತಾರೆ, ಮೇಡಮ್ ಇದು ಇಷ್ಟು ಕಾಸ್ಟ್ ಅಲ್ವಾ ಅಂತೇಳಿ. ಇವಾಗ ಅಪ್ಪನೇ ಹೇಳ್ತಾ ಇದ್ರೆ ನಾವು ಕೊಟ್ಟು ಯೂಸ್ ಮಾಡುವಾಗ್ಲೇ ನಮ್ಗೆ ಅದ್ರ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಹಣ ಕೊಟ್ಟು ನಾವು ಮನೆಗೆ ತಗೊಂಡು ಹೋಗಿ ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಇವಾಗ ಇದೀನಿ ಅಲ್ವಾ, ಬದುಕಿರೋದು ಯಾವ್ದ್ರಿಂದ? ಈ ಒಂದು ಪ್ರಾಡಕ್ಟ್ ಇಂದ. ಈಗ ನಾನು ಇದನ್ನ ತಗೊಂಡು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನೇ ಇರ್ತಾ ಇರ್ಲಿಲ್ಲ, ಹೌದಲ್ವಾ? ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಇತ್ತು. ಬಟ್ ಇವಾಗ ಯೂಸ್ ಮಾಡ್ತಾ ಇದ್ರೆ 12 ವರ್ಷದಿಂದನೂ ಇವಾಗ 94 ಅಂತ ಹೇಳಿದ್ರೆ ನಮ್ಗೆ ನಂಬಕ್ಕೆ ಆಗಲ್ಲ. ಅಷ್ಟು ಆಕ್ಟಿವ್ ಆಗಿ ಎನರ್ಜಿ ಆಗಿದ್ದಾರೆ. 8 ಕಿಲೋಮೀಟರ್ ನಡೀತಾರೆ ಪರ್ ಡೇ ಅವರು, ಹೌದಲ್ಲ? ಮಾರ್ನಿಂಗ್ 5 ಕಿಲೋಮೀಟರ್ ವಾಕ್ ಮಾಡ್ತಾರೆ, 3 ಕಿಲೋಮೀಟರ್ ವಾಕ್ ಮಾಡ್ತಾರೆ. ಈಗ ನೀವ್ ಹೇಳಿ ಯಾರು ಮಾಡ್ತೀರಾ? ಅಪ್ಪ ಮಾಡ್ತಾರೆ. ಗುಡ್, ಸೂಪರ್, ಜೋರ ಟ್ಯಾಕ್ಸ್ ಮಾಡಿ. ಯಾಕಂದ್ರೆ ಅವ್ರ ಮನೇನೂ ಸಹ ಇದೆ, ಅವರು ಯೂಸ್ ಮಾಡ್ತಾ ಇದ್ದಾರೆ. ಪಕ್ಕದ ಮನೇನೆ ಅವ್ರು. ನೀವು ಎಷ್ಟು ಕಿಲೋಮೀಟರ್ ಹೇಳ್ತೀರಿ? ಅದು ಪರವಾಗಿಲ್ಲ. 8ರಿಂದ 10. ಅದೇ ವಾಕ್ ಮಾಡೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ ಅದುವೇ. ಅದು ಸ್ವಲ್ಪ ಎಷ್ಟೋ ಹೆಲ್ಪ್ ಆಗುತ್ತೆ ವಾಕ್ ಮಾಡೋದ್ರಿಂದ. ಅಪ್ಪ ಇವಾಗ ನೀವು 94 ಏಜ್ ಅಲ್ವಾ, ನಿಮ್ ಜನರೇಷನ್ ಅಲ್ಲೇ ಆತರ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಈಗ ಇವಾಗ ನೋಡ್ಬೇಕಂತ ಹೇಳಿದ್ರೆ ಸಣ್ಣ ಮಕ್ಳಿಗೆಲ್ಲ ಸಮಸ್ಯೆ ಬರ್ತಾ ಇದೆ, ಹೌದಲ್ಲ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇನ್ನು ಜೇಡ್ ಬೆಡ್ ಇದ್ರ ಬಗ್ಗೆ ನಾಳೆ ಏನ್ ಬೆಡ್ ಅಂತ ಇದು ನಂಗೆ ಗೊತ್ತಾಗಿಲ್ಲ. ಇದು ಜೇಡ್ ಸ್ಟೋನ್. ನಿಮ್ಮನೇಲಿ ಇರೋದು ರೋಲಿಂಗ್ ಮಿಷಿನ್, ಇದು ಬೆಡ್ ಹೊಸದಾಗಿ ಬಂದಿರೋದೆ. ನಿಮ್ ಮನೇಲಿ ಯೂಸ್ ಮಾಡ್ತಾ ಇದೀರಲ್ವಾ? ಈಗ ಮನೇಲಿ ನೀವು ಒಬ್ರೇ ತಗೊಳ್ತೀರಾ, ಮನೇಲಿ ಎಲ್ಲ ತಗೊಳ್ತಾರಾ ಟ್ರೀಟ್ಮೆಂಟ್? ನಾನೊಬ್ಬನೇ. ನೀವು ಒಬ್ರೇ ತಗೊಳ್ತಾ ಇದ್ದೀರಾ? ಮನೇಲಿ ಯಾರ್ಯಾರು ಇರೋದು? ನಾನು ನನ್ನ ಹೆಂಡತಿ ಇಬ್ರೇ ಇರೋದು. ಓಕೆ ಅಪ್ಪ, ಇವ್ರು ಒಬ್ರೇ ಇರೋದು. ಪ್ರಾಬ್ಲಮ್ಸ್ ಇರೋದು ಅಂತ ಹೇಳಿದ್ರೆ ಇವ್ರಿಗೇನೆ. ಬಟ್ ಏನ್ ಮಾಡ್ತಾ ಇದಾರೆ, ಈಗ ಒಬ್ರೇ ಅವ್ರು ತಗೊಂಡು ಯೂಸ್ ಮಾಡ್ತಾ ಇದ್ರೆ ಇವಾಗ್ಲೂ ಸಹ ತಗೊಳ್ತಾರೆ. ಅವಾಗ ಎಷ್ಟು 2 times 1 hour ತಗೊಳ್ಳೋರು, ಇವಾಗ ನೋಡ್ಬೇಕಂತಂದ್ರೆ 1 time ತಗೋತಾರೆ. ಸೊ ಯಾಕಂದ್ರೆ ಸಿವಿಯರ್ ಪ್ರಾಬ್ಲಮ್ ರಿಲೀಫ್ ಆದಾಗ 1 hour ಸಹ ನಾವೇನ್ ಮಾಡೋದು, 1 time ನಾವು ಯೂಸ್ ಮಾಡ್ಬೋದು. ಅಷ್ಟು ಬೆನಿಫಿಟ್ ಅನ್ನೋದು ಈ ಒಂದು ಮಸಾಜ್ ಅನ್ನೋದು ಕೊಟ್ಟಿದೆ. ನಾವ್ ಹೇಳ್ತೀವಿ ಈಗ ಎಷ್ಟೋ ಜನ ಅಪ್ಪ ಮೇಡಮ್ ನಮ್ಗೆ 83, 84 ಬರಕ್ಕೆ ಆಗೋದಿಲ್ಲ, ತುಂಬಾ ಪ್ರಾಬ್ಲಮ್ ಅಂತ ಹೇಳಿ ಖಂಡಿತ ಇಲ್ಲಿ ಕರ್ಕೊಂಡ್ ಬಂದು ಎಷ್ಟೋ ಜನ ಈ ಥೆರಪಿ ತಗೊಂಡು ಏನಾಗಿದ್ದಾರೆ, ಸ್ಟ್ರಾಂಗ್ ಆಗಿ ಹೋಗಿದ್ದಾರೆ. ನೀವೇ ನೋಡಿರ್ತೀರ, ಬರ್ಬೇಕಾದ್ರೆ 4 ಜನ ಎತ್ಕೊಂಡ್ ಬರ್ತಾರೆ. ಬಟ್ ಕಂಟಿನ್ಯೂ ಟ್ರೀಟ್ಮೆಂಟ್ ಒಂದು 15 days 20 days ತಗೋಬೇಕಾದ್ರೆ ಒಬ್ಬೊಬ್ಬರಾಗಿನೇ ಸಹ ಏನ್ ಮಾಡ್ತಾರೆ, ಬೆಸ್ಟ್ ಅವರು ಹೋಗ್ತಾರೆ. ಅಷ್ಟು ಒಂದು ರಿಸಲ್ಟ್ ಕೊಡೋದು ಈ ಒಂದು ಜೇಡ್ ಸ್ಟೋನ್. ನೀವೇ ನೋಡ್ತಾ ಇರ್ತೀರಲ್ಲ, 1 time ತಗೊಳ್ಬೋದು ಮೇಡಮ್, 2 time ತಗೊಂಡ್ರೆ ಏನು ಆಗಲ್ಲ ಅಂತೇಳಿ. ಬಟ್ ಅಪ್ಪ 1.5 hour ಪರ್ಟಿಕ್ಯುಲರ್ ಆಗಿ ಫುಲ್ ಹೋಲ್ ಬಾಡಿಗೆ ತಗೊಳ್ತಾರೆ. ಅಪ್ಪ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲರಿಗೂ? ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನಾ ಹೇಳುದು ಇದಲ್ಲ, ಹೀಲಿಂಗ್ ಪಾಯಿಂಟ್ಸ್ ಅಲ್ಲಿ ನಾ ಹೇಳುದು ಇದ್ರಲ್ಲಿ ಮೆಷಿನ್ ಮೇಲೆ ಮಲಗೋದು ಒಂಥರ ಬಿಡಿ. ಆ ಬಾಲ್ಸ್ ಇದೆಯಲ್ಲ, ಅದ್ರಲ್ಲಿ ಬಹಳ ಇಂಪಾರ್ಟೆಂಟ್. ಅದನ್ನ ಉಪಯೋಗಿಸ್ಬೇಕು, ಅದು ಯೂಸ್ ಮಾಡಿ. ಅದು ಹೀಲಿಂಗ್ ಪಾಯಿಂಟ್ಸ್, ಪ್ರತಿಯೊಂದು ಜಾಗಕ್ಕೂ ಹೀಲಿಂಗ್ ಪಾಯಿಂಟ್ಸ್ ಇದೆ. ಕಾಯಿಲೆಗೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇಟ್ಕೋಬೇಕು ಆ ಬಾಲನ್ನ.
ಮಿನಿಮಮ್ ಮೂರು ನಿಮಿಷ, 10 ನಿಮಿಷ 15 ನಿಮಿಷ ಈ ತರ ಇಟ್ಕೊಂಡ್ರೆ 3 ಬಾಲ್ ಬಹಳ ಆಯ್ತು. 9 ಬಾಲ್ ಓಕೆನಾ, ಅದ್ರ ಬಗ್ಗೆನೂ ಸಹ ತಿಳಿಸ್ತಾ ಇದ್ದಾರೆ. ಅದನ್ನ ಪರ್ಟಿಕ್ಯುಲರ್ ಆಗಿ ನಾವು ಈಗ ಕಣ್ಣಿಗೆ ಅಂದ್ರೆ 1-2 ಮಿನಿಟ್ಸ್ ಸಹ ನಾವೇನ್ ಮಾಡ್ಬೇಕು, ಅದನ್ನ ಇಟ್ಕೊಂಡು ಯೂಸ್ ಮಾಡ್ಬೇಕು. ಕಣ್ಣಲ್ಲಿ ಸ್ವಲ್ಪ ನೀರ್ ಬರೋವರೆಗೂ ಸಹ ನಾವೇನ್ ಮಾಡ್ಬೇಕು, ಆ ಥೆರಪಿ ತಗೋಬೇಕು. ಅವಾಗಲೇ ಸಹ ನಮ್ಗೆ ಹ? ಕಣ್ಣ ಇದು ಕನ್ನಡಕ ಹಾ ನಂಗೆ ಬೇಕಿಲ್ಲ ಬೇಕಿಲ್ಲ. 3 ಬಾಲ್ ತಗೊಳ್ತಾರಲ್ವಾ, ಬೇಕಿಲ್ಲ. ಬೇಕಿಲ್ಲ, ಕಣ್ಣು ಚೆನ್ನಾಗಿ ಕಾಣುತ್ತೆ, ಕಾಣುತ್ತೆ. ಎಷ್ಟ್ ನಿಮಿಷ ತಗೋತೀರಾ ಕಣ್ಣಿಗೆ? ಕಣ್ಣಿಗೆ 5 ನಿಮಿಷ, 5 ನಿಮಿಷ ತಗೋತೀರಾ. ಇಲ್ಲಿ 5 ಇಲ್ಲ 5 ನಿಮಿಷ, 10 ನಿಮಿಷ ಕಣ್ಣಿಗೆ ತಗೊಳ್ತೀರಾ. ನಾವಿಲ್ಲಿ ಎಷ್ಟು ನಿಮಿಷ ಕೊಡ್ತೀವಿ? 30 ನಿಮಿಷ ಟ್ರೀಟ್ಮೆಂಟ್. 30 ನಿಮಿಷದಲ್ಲಿ ನಮ್ಗೆ ಎಷ್ಟು ರಿಸಲ್ಟ್ ಸಿಗುತ್ತೆ? ಸ್ವಲ್ಪನೇ, ಹೌದಲ್ಲ? ಹಾಗಾಗಿ ಪ್ರತಿಯೊಂದಕ್ಕೂ ಈ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ 1 ಅವರ್ 1.5 ಅವರ್ 2 ಟೈಮ್ಸ್ ಮಾಡುವಾಗ ಯಾವುದೇ ರೀತಿ ಡಿಸೀಸ್ ಇದ್ರೂ ಸಹ ನಾವೇನ್ ಮಾಡ್ಕೋಬಹುದು, ಗುಣಪಡಿಸ್ಕೊಳ್ಬಹುದು. ಅದಕ್ಕೆ ಇವರೇ ಉದಾಹರಣೆ. ಓಕೆ. ಇನ್ನೊಂದು ಆಯ್ತು, ಸಾಕು. ಇನ್ನೊಂದು ದಿವಸ ಬಂದಾಗ ಬೇಗ